ತಮ್ಮ ಫ್ಯಾನ್ಸ್ ಪರವಾಗಿ ನಟ ಕಿಚ್ಚ ಸುದೀಪ್ ಅವರು ನಿಂತಿದ್ದಾರೆ. ತಮ್ಮ ಅಭಿಮಾನಿಗಳ ಪರವಾಗಿ ಕಿಚ್ಚ ಸುದೀಪ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಫ್ಯಾನ್ಸ್ಗಳ ನಡುವೆ ನಡೀತಾ ಇದ್ದಂತಹ ವಾರ್ಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾದ್ರು ಏನು ಗೊತ್ತಾ? TV5 ಕನ್ನಡದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಬರ್ತಾ ಇದೆ. ಪೈರಸಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಬಾದ್ಶಾ. ಇದಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ, ಹಲವಾರು ಕಾಂಟ್ರವರ್ಸಿಗಳ ಬಗ್ಗೆ ನಟ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈವರೆಗೆ ಏನೆಲ್ಲ ಕಾಂಟ್ರವರ್ಸಿಗಳು ನಡೀತಾ ಇತ್ತು, ಅಭಿಮಾನಿಗಳ ನಡುವೆ ಕಾಂಟ್ರವರ್ಸಿಗೆ, ವಾರ್ಗೆ ಕಾರಣವಾಗಿರುವಂತಹ ಒಂದು ವಿಚಾರಗಳೇನಿತ್ತು, ಅದರ ಬಗ್ಗೆ ನಟ ಕಿಚ್ಚ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ತಮ್ಮ ಅಭಿಮಾನಿಗಳ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ತಮ್ಮ ಅಭಿಮಾನಿಗಳ ಪರವಾಗಿ ನಟ ಕಿಚ್ಚ ಸುದೀಪ್ ಅವರು ನಿಂತಿದ್ದಾರೆ. ಫ್ಯಾನ್ಸ್ಗಳ ನಡುವೆ ನಡೀತಾ ಇರುವಂತಹ ವಾರ್ ಏನು ನಡೀತಾ ಇತ್ತು, ಫ್ಯಾನ್ಸ್ಗಳ ನಡುವೆ ಹೊತ್ತಿರುವಂತಹ ಬೆಂಕಿಗೆ ನಟ ಕಿಚ್ಚ ಸುದೀಪ್ ಅವರು ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. TV5 ಕನ್ನಡಕ್ಕೆ ನಟ ಕಿಚ್ಚ ಸುದೀಪ್ ಅವರು ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳ ನಡುವೆ ನಡೀತಾ ಇರುವಂತಹ ವಾರ್ಗೆ ಸಂಬಂಧಪಟ್ಟಂತೆ ನಟ ಕಿಚ್ಚ ಸುದೀಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವೇಳೆ ತಮ್ಮ ಅಭಿಮಾನಿಗಳ ಪರವಾಗಿ ನಟ ಕಿಚ್ಚ ಸುದೀಪ್ ಅವರು ನಿಂತಿದ್ದಾರೆ. TV5ಗೆ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಟ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ನಿಮ್ಮ ಇವೆಂಟಲ್ಲಿ ಆಚೆ ಒಂದು ಪಡೆ ನಿಂತಿದೆ, ನಾವು ಯುದ್ಧ ಮಾಡೋ ಟೈಮ್ ಈಗ ಶುರುವಾಗಿದೆ, ನಮ್ಮ ಮೇಲೆ ಕಲ್ಲು ತೂರಾಟ ನಮ್ಮ ಮೇಲೆ ಆಗ್ತಾನೇ ಇದೆ, ನಾವು ನಿಂತ್ಕೋತೀವಿ ಇನ್ಮೇಲೆ. ಸಾಮಾನ್ಯ ಈ ಥರ ಇಳಿದವರಲ್ಲ ಸುದೀಪ್ ಅವರು. ನಮ್ಗೆ ಇಷ್ಟು ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು ಎಲ್ಲರ ಹತ್ರ ಹೇಳಿದ್ದೆ. ನಾನು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಲ್ಲ. ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್, ನಾನು ನಲ್ಪಾಡವರು, ರಾಜುಗೌಡರು, ಚಕ್ರವರ್ತಿ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ. ನಲ್ಪಾಡಿಗೆ ಒಂದೇನು ಹೇಳಿರ್ತೀನಿ, ಒಂಚೂರು ತಿಳ್ಕೊಂಡು ಹೇಳಿ ಅಂತ. ಸರ್ಕಾರ ಇರೋದ್ರಿಂದ ಇನ್ನೊಂದಿರ್ಬೋದು, ಒಂದು ರಿಪೋರ್ಟ್ ಬರುತ್ತೆ ನಮಗೆ. ಓಕೆ, ಈ ಒಂಥರ ದುಡ್ಡಿಂದ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ, ಒಂದು ಪೈರಸಿಗೆ ದೊಡ್ಡ ಮೊತ್ತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು. ಪೈರಸಿ ಮಾಡಬೇಕು ಮಾರ್ಕಿಗೆ. ಸೊ ಹಾಗಿದ್ದಾಗ ಓಕೆ, ಪೈರಸಿ ನಾರ್ಮಲ್ ಆಗಿ ನಡೆಯುತ್ತಲ್ಲ, ಈ ನಮ್ಮದೇನು ಸ್ಪೆಷಲ್ ಇಲ್ಲ ಸರ್, ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಅಲ್ಲಿಂದ ಬಂದಾಗ ನಾವು ಮಾತಾಡ್ಕೋತಾ ಇದ್ವಿ. ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ. ಇದನ್ನು ಎಲ್ಲ ಒಂದು ಕಡೆ ವ್ಯಕ್ತಪಡಿಸ್ಬೇಕು, ಯಾರಿಗೆ ನಮಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಲಿ, ತಟ್ಟಿಸೋಣ ಅಂದ್ಬಿಟ್ಟು ಬಂತು. ಈ ಮಧ್ಯದಲ್ಲಿ ಇನ್ನೊಬ್ಬರು ಕೇಳಿದ್ರು, ಅಂದರೆ ಮನೆಯಿಂದ ಒಂದು ನಮ್ಮ ಟೀಮಿಂದ ಫೋನ್ ಬಂತು. ಈಗ ಇದಾದ್ಮೇಲೆ ಈ ಪಬ್ಲಿಸಿಟಿ ಇದಾಗುತ್ತಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್. ಓಕೆ, ನಿನಗೆ ಇನ್ನು 2 ದಿನ ಪಬ್ಲಿಸಿಟಿ ಬೇಕಾ, ತಾಳು ಮಾಡ್ತೀನಿ ಅಂದೆ ನಾನು. ಇದು ನಾವೇನು ಅನ್ಕೊಂಡಿದ್ವಲ್ಲ, ಹೋಗಿ ಸ್ಟೇಜ್ ಮೇಲೆ ಹೇಳಿದೆ. ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನೋ ಎದ್ಬಿಟ್ಟಿದೆ ಅಂದ್ಬಿಟ್ಟದು. ಆ್ಯಕ್ಚುಲಿ ಫ್ರ್ಯಾಂಕ್ ಹೇಳಿದ್ರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್. ಪೈರಸಿ ಈಸ್ ಅ ಪಡೆ ಸರ್, ಒಂದು ದೊಡ್ಡ ಗುಂಪು ಅದು, ಆ್ಯಂಡ್ ಇಟ್ ಈಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ನಾಟ್ ಎ ಜೋಕ್. ನಿಮ್ಮ ವಿರುದ್ಧ ಇರೋದು ಯಾವ ಕಡೆಯವರ ಪಡೆ ಅದು? ಈ ಒಂದು ಆನ್ಸರ್ ನಾವು ಯಾವತ್ತೂ ಕೊಡೋಕ್ಕಾಗಿಲ್ವಲ್ಲ ರಮಕಾಂತ್. ಇದನ್ನು ಸ್ಪಷ್ಟತೆಯಲ್ಲಿ ಹೇಳಬೇಕು ಅಂದರೆ ರೆಡ್ ಹ್ಯಾಂಡೆಡಾಗಿ ನಾವು ಹಿಡಿಬೇಕು. ಲಾಸ್ಟ್ ಇಯರ್ ಒಂದು 2-3 ಜನನ ಹಿಡಿದಿದ್ವಿ, ಕೊಟ್ಟಿದ್ವಿ. ಅದು ಹೊರಗಡೆನೂ ನ್ಯೂಸಲ್ಲೂ ನೀವು ಯಾರ ಕಡೆಯವರು? ಲಾಸ್ಟ್ ಟೈಮ್ ಐ ಥಿಂಕ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಸೈಡ್ ಇಟ್ ವಾಸ್, ಸಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ವಿ ಶುಡ್ ನೆವರ್ ಇನ್ವಾಲ್ವ್ ದಿ ಆ್ಯಕ್ಟರ್ ಇನ್ ಟು ಎನಿಥಿಂಗ್. ಇಟ್ ಈಸ್ ದ ಪೀಪಲ್ ಅರೌಂಡ್ ಹೂ ಡಿಡ್ ಇಟ್, ಆ್ಯಂಡ್ ಐ ಡೋಂಟ್ ವಾಂಟ್ ಟು ರೇಸ್ ಎನಿಥಿಂಗ್ ರೈಟ್ ನೌ. ಓಕೆ, ವಾಟ್ ಇಸ್ ಡನ್ ಇಸ್ ಡನ್. ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಬಂದಾಗ ಅದು ವಿಚಾರಗಳು, ಇವಾಗ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ, ಈ ಸತಿ ಯಾರ ಕಡೆಯಿಂದ ಆಗ್ತದೆ ನಮಗಿನ್ನೂ ಸ್ಪಷ್ಟತೆ ಇಲ್ಲ, ಬಟ್ ಆಗ್ತಾ ಇದೆ ಅಂತ ಗೊತ್ತು. ಅದ್ರ ಬುಡಕ್ಕೆ ಹೋಗ್ತೀನಿ ನಾನು, ಹೋಗ್ದಂತೂ ಬಿಡೋಲ್ಲ. ಅದು ನಿಮಗೆ ಗೊತ್ತಾಗುತ್ತೆ, ಯಾರು ನಡೀತೋ ಅಲ್ಲಿ ಹೋಗ್ತೀವಿ, ನಿಮಗೂ ಗೊತ್ತಾಗುತ್ತೆ. ಸೊ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಿತ್ತು, ಎತ್ತದೆ. ಮಿಕ್ಕಿದ್ದು ನನಗೆ ಗೊತ್ತೇ ಇಲ್ಲ. ಈಗ ಅವ್ರು ಹೇಳಿದ್ರು, ಯಾರೋ ಮಾತಾಡಿದ್ರು ಹಾಗೆ ಅಂದ್ಬಿಟ್ಟು, ಇವಾಗ ಸಿ ಫಾರ್ ಎಕ್ಸಾಂಪಲ್, ವಿತೌಟ್ ಯು ಆಸ್ಕಿಂಗ್ ಐ ವಿಲ್ ಟೆಲ್ ಯು ಸರ್, ಯಾರೇ ಮಾತಾಡಿದ್ರು ನಮ್ಮ ಹೆಸರು ತೊಗೊಂಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ. ಹುಬ್ಬಳ್ಳಿ ತೊಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದಾರೋ ನನಗೆ ಗೊತ್ತಿಲ್ಲ, ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ. ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ನೀಟಾಗಿ ಹೇಳಿದ್ವಿ, ಅದಕ್ಕೆ ಹೇಳಿದ್ವಿ. ನಾನು ಇನ್ನೊಂದು ಅದರಲ್ಲಿ ಸ್ಪಷ್ಟತೆಗೆ ಹೇಳಿದ್ದೀನಿ, 25ಕ್ಕೆ ಒಂದು ಬರುತ್ತೆ ಅಂದಮೇಲೆ ಯುದ್ಧಕ್ಕೂ ರೆಡಿ ಆಗಿದ್ದೀನಿ ನಾವು ಅಂತ. ಕರೆಕ್ಟಾ? ಇದು ನಾನು ಅದನ್ನು ಕರೆಕ್ಟಾಗಿ ನೀಟಾಗಿ ಹೇಳಿದ್ದೀನಿ. ನಾನು ಪೈಲ್ವಾನಿಂದ ಸೈಲೆಂಟ್ ಆಗಿದ್ದೀನಿ. ಪೈರಸಿ ಬಂದಾಗಿಂದನೂ ಏನಾದ್ರೂ ಆಯ್ತು, ಹೋಗ್ಲಿ ಬಿಡಿ ಆ ಹೋಗ್ಲಿ ಬಿಡಿ ಅನ್ನೋದೇ ವೀಕ್ನೆಸ್ಸಾಗಿ ಕಾಣಿಸ್ತಾ ಇದೆ. ನನಗೆ ಅರ್ಥ ಆಗಿಲ್ಲ. ಹಾಗಂತ ಏನೋ ಗನ್ ಹಿಡ್ಕೊಂಡು ಎಳಿತಾ ಇಲ್ಲ. ಏನು ರೆಡಿ ಮಾಡಬೇಕು ಲೀಗಲಿ ನಾನು ಮಾಡ್ತೀನಿ.
ಯಾರ ಮೇಲೆ ಹೋಗ್ಬೇಕು ನಾನು ಹೋಗ್ತೀನಿ, ಹಿಡ್ದಂಗೂ ಈ ಸತಿ ಮರ್ಸಿಲೆಸ್ ಪನಿಷ್ಮೆಂಟ್ಸಿಗೂ ನಾವು ರೆಡಿ ಮಾಡ್ತೀವಿ ಸರ್. ಇಷ್ಟಂತೂ ನನ್ನ ಸಿನಿಮಾ ಪ್ರೊಟೆಕ್ಷನ್ ರೆಡಿ ಇದೆ ಇದಕ್ಕೆ ಅಂದರೆ ಸರ್ ಹೌದು ಸರ್. ಈಗ ನಾವೊಂದು ಟೀಮ್ ಸೆಟ್ ಮಾಡ್ತೀವಿ, ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಆ್ಯಂಡ್ ಏನಾಗಿದೆ ಇವಾಗ ನಾವು ಯಾರನ್ನೇ ಹಿಡಿದ್ರು ಸರ್ ಅದು ನಿಮ್ಮ ತನಕ ಬಂದೇ ಬರುತ್ತೆ. ಕರೆಕ್ಟ್. ನಾನು ಹೇಳೋದು ಗೊತ್ತಾಗಲಿಲ್ಲ. ಲಾಸ್ಟ್ ಟೈಮು ನಾವು ಒಂದು ಮರ್ಸಿಫುಲ್ ಆಗಿ ಹೋಗಿದ್ದು, ಆಯಿತು ಬಿಡಿ. ಬಟ್ ಈ ಸತಿ ಆ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಾವು ಇಳಿಲೇಬೇಕಾಗುತ್ತಲ್ಲ. ಎಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅಂದರೆ ಯಾವ ಥರ? ದೊಡ್ಡದೇ ಮೂವಿಗೆ ಡಿಸ್ಟರ್ಬ್ ಮಾಡಬೇಕು, ನಿಮ್ಮ ಮೂವಿಗೆ ಪೈರಸಲ್ ಸಿಗುವಂತ ಆಗಬೇಕು. ಈಗ ಲೆಟ್ ಮಿ ಟೆಲ್ ಯು ಸರ್, ಲೆಟ್ ಮಿ ಡೈಲ್ಯೂಟ್ ಇಟ್. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್. ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಕಾರಣ ಏನಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಹೇಳೋಕ್ಕೆ ಹೋಗಲ್ಲ. ಓಕೆ, ತಪ್ಪಾಗುತ್ತೆ. ಅದು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಕಾರಣ ಏನಂದ್ರೆ ಏನು ಮಾಡಬೇಕು ನಾನು ಮಾಡಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂಡು ಕೂರೋಕ್ಕಾಗಲ್ಲ. ಇಂಥವ್ರು ಅಂತ ಅವ್ರನ್ನ ಮಲಗಿದವ್ರನ್ನ ಎಬ್ಸೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ಸೆಕೆಂಡ್ಲಿ ಇನ್ನೊಂದು, ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ರಮಕಾಂತ್ ಅವರೇ. ಫಸ್ಟ್ ಆಫ್ ಆಲ್ ನಮ್ಮ ಎಜೆಂಡಾದಲ್ಲೇ ಇಲ್ಲ. ಯು ಸ್ಟಾರ್ಟೆಡ್ ಫಸ್ಟ್. ಎಸ್, ಈಗ ಓಕೆ ನಾನು ಎಲ್ಲೋ ಇದ್ದೀನಿ, ನಿಮ್ಮ ಬಗ್ಗೆ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಿ? ಈಗ ಇಲ್ಲಿಂದ 1 ನಿಮಿಷ ರಮಕಾಂತ್ ಬರ್ತೀನಿ ಅಂತ ಆ ಬಾಗಿಲಿಂದ ಹೊರಗಡೆ ಹೋಗ್ತೀನಿ. ನಾನು ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಬರೋಷ್ಟರೊಳಗೆ ಇಲ್ಲ ನನ್ನ ಬಗ್ಗೆನೇ ಅಂತ ನೀವು ಅಂದರೆ ನಾನೇನು ಮಾಡ್ಬೇಕು ಹೇಳಿ? ನಾನು ವಾಪಸ್ ನಿಮ್ಮದೇ ನಾನು ಏನು ಮಾಡ್ಬೇಕು ಹೇಳಿ? ನಾನು ಇದಕ್ಕೆ ಉತ್ತರ ಕೊಡ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಟು ಸ್ಮಾಲ್ ಲೈಕ್ ದಟ್ ಟು ಟಾಕ್ ಅಬೌಟ್ ಆಲ್ ದಟ್. ಸೆಕೆಂಡ್ಲಿ ಹಿಯರ್ ಮಿ ಔಟ್. ಸೆಕೆಂಡ್ಲಿ ಎನಿ ಟೈಮ್ ಇವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಯಾರದೇ ಬಗ್ಗೆ ಬಂದಾಗ ಇವತ್ತವರೆಗೆ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಯಾವ ಸಂದರ್ಭದಲ್ಲಿ ಯಾರನ್ನು ಕೆಳಗಾಕಿಲ್ಲ, ಯಾವ ಸಂದರ್ಭ. ಆ್ಯಂಡ್ ಇದೆಲ್ಲ ನಾನು ಮಾತಾಡ್ತಾ ಕೂತ್ರೆ ನನ್ನ ಬಗ್ಗೆ ನನಗೆ ಇದು ಅನಿಸುತ್ತೆ. ಯಾಕಂದರೆ ಆ ಮಟ್ಟದಲ್ಲೂ ಇಲ್ಲ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು. ನನಗೆ ಗೊತ್ತಿರೋದೇನೆಂದ್ರೆ ನಂದೊಂದು ಸಿನಿಮಾ ನನಗೆ ಕಾಪಾಡ್ಕೋಬೇಕು. ನಾನು ಅಲ್ಲಿದ್ದೀನಿ. ಈಗ ನಾನು ಎಲ್ಗೋ ಹೇಳ್ತಾ ಇದ್ದೀನಿ, ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡಿದ್ರಾ? ನೀವು ಹೇಳಿ. ಈಗ ನಾನು ಹೇಳಿದ್ದು ಆ ಮಟ್ಟಿಗೆ ಇಂಡೈರೆಕ್ಟ್ ಹಾಕಂದರೆ ಯಾರ್ಯಾರೋ ಮಾಡಬೇಕಿದ್ದಾರೆ. ನಾನು ಇವಾಗ ಎಲ್ಲರೂ ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂದರೆ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಗೊತ್ತಾಯ್ತಾ ನಿಮಗೆ? ಒಬ್ಬ ವ್ಯಕ್ತಿನ ಒಂದ್ಸತಿ ಅರ್ಥ ಮಾಡ್ಕೊಬೇಕು, ಪದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಯಾರ ವ್ಯಕ್ತಿ? ನಾನೇ. ಓಕೆ. ಈಗ ನೀವು ನಾನು ಏನು ಅಂತ ಗೊತ್ತಿದ್ರೆ ನೀವೇ ಒಂದು ಹೇಳಿದ್ರಿ, ಸುದೀಪ್ ಆ ಮಟ್ಟಕ್ಕೆ ಹೋಗೋರಲ್ಲ. ಇದು ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳಿದ್ದೀನಿ. ಅಂದರೆ ಇವಾಗ ನನ್ನ ಸಿನಿಮಾದಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನದ ದುಡ್ಡಿದೆ. ನೀವು ಅದನ್ನು ಆ ಮಟ್ಟಿಗೆ ಇವಾಗ ಸಿಂಪಲ್ ಪೈರಸಿ ಅಂತ ಬರೋದಕ್ಕೂ ಸರ್ ಒಂದೇನೋ ಒಂದು ಮಾಡ್ತಾ ಇದ್ದಾರೆ ಈ ಥರ ಅದು ಬರ್ತಾರೋ ಸೋರ್ಸಸ್ಸು ದೊಡ್ಡ ಸ್ಟ್ರಾಂಗ್ ಲೀಗಲ್ ಸೋರ್ಸಸ್. ಅವು ಯಾವುದೋ ಏರಿಯಾದಿಂದ ಬಂದಿರೋ ಫೋನ್ ಕಾಲ್ ಅಲ್ಲ ಅವು. ಹಾಗಿರಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ ಐ ಆಮ್ ಡೂಯಿಂಗ್ ಸರ್. ಐ ವಿಲ್ ನಾಟ್ ಇವನ್ ಗೆಟ್ ಇನ್ ಟು ದಟ್ ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಫಿಲ್ಮ್. ಕರೆಕ್ಟ್. ಆನ್ ದ ಅದರ್ ಹ್ಯಾಂಡ್ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಬೇಕಿತ್ತು, ತಲುಪಿಸಿದೆ. ಗಾಟ್ ಇಟ್. ಈಗ ನಾನು ಯಾವುದೋ ರೂಟಲ್ಲಿದ್ದೀನಿ ಸರ್. ನಾನು ಮಾತಾಡ್ತಾ ನಾನು ಯಾರ್ದಾರ ಹೆಸರು ತೊಗೊಂಡ ಇಲ್ಲ, ಯಾರಿಗಾರ ಹಿಂಟ್ ಮಾಡೋಣ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಹಂಗೆ ಮಾಡಲೇಬೇಕು ಅಂದರೆ ನಾನು ಇಂಡೈರೆಕ್ಟಾಗಿ ಬರೋಕ್ಕಾಗುತ್ತೆ. ಯಾರೋ ಒಬ್ಬರಿಗೆ ಪರ್ಟಿಕ್ಯುಲರ್ ಮೆಸೇಜ್ ಕೊಡಬೇಕು ಅಂದರೆ ಕರೆಕ್ಟ್ ನಾನೇ ಕೊಡಲಿ. ನಾನು ಕೊಡಬೇಕಾಗಿರೋ ವ್ಯಕ್ತಿಗಳು ನಾನು ಅದು ಒಂದು ಇಲ್ಲಿಂದ ನಿಂತ್ಕೊಂಡು ಸೌಂಡ್ ಮಾಡುತ್ತೆ ಅಂತಂದರೆ ಬಿಕಾಸ್ ಅದೆಲ್ಲ ನೀವು ಮಾಡ್ತಾ ಇರೋರಿಗೆ ರೆಡಿ ಇರಿ. ನೀವು ಪೈರಸಿ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ, ಮಾಡಿ. ಕರೆಕ್ಟ್. ಇವಾಗ ಸ್ಪೆಸಿಫಿಕಲಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಮೈ ಓನ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್. ನಾನು ಮಾತಾಡಿದ್ದೀನಿ. ಇದ್ರ ಮೇಲೆ ನನಗೆ ಇದೆಲ್ಲ ನಿಂಗೆ ತಮಾಷೆ ಅನ್ನಿಸ್ತಾ ಇದೆ. ಬಿಕಾಸ್ ಯಾರ್ಯಾರು ಈಗ ಎದುರುಗಡೆ ಯಾರಾದರೂ ಮಾತಾಡಿದಾಗ ಸರ್ ನನ್ನ ಹೆಸರು ತೊಗೊಂಡ್ರೆ ಅವತ್ತು ವೇದಿಕೆ ಮೇಲೆ ನಲ್ಪಾಡು ನಾನು ಇವರೇ ಕಾರಲ್ಲಿ ಇದ್ದರಿಂದ ಅವ್ರು ಮಾತಾಡಿದ್ವಿ. ನಮ್ಮ 3 ಜನದ ಹೆಸರು ತೊಗೊಂಡ್ರೆ 3 ಜನನೂ ಉತ್ತರ ಕೊಡ್ತೀವಲ್ಲ. ಹಂಗೇನಿದೆ ಸರ್, ಕ್ಲಾರಿಫಿಕೇಷನ್ ಕೊಡೋಣ, ಉತ್ತರನೂ ಕೊಡೋಣ. ಯಾರು ನಮ್ಮ ಬಗ್ಗೆ ಹೆಸರೇ ತೊಗೊಂಡಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಅವರು ನಮ್ಮ ಬಗ್ಗೆ ಹೇಳಿದ್ದು ಅನ್ನೋದು ತಪ್ಪಾಗುತ್ತೆ. ಅವ್ರೇನು ಪಾಪ ಹೆಸರು ತೊಗೊಂಡಿಲ್ಲ. ನಾನು ಅದು ಹೋದ ಇಂಟರ್ವ್ಯೂಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ರು ಅವ್ರ ಪಾಪ ಅವ್ರ ಹೆಸರೇ ತೊಗೊಂಡಿಲ್ವಲ್ಲ ನಮ್ಮದು. ಅವರು ಪಾಪ ಯಾರನ್ನ ಹಿಡ್ಕೊಂಡು ತಲೆಯಲ್ಲಿ ಹೇಳಿದಾರೋ ಗೊತ್ತಿಲ್ಲ. ತಪ್ಪಾಗುತ್ತೆ ಮಾತಾಡೋದು. ನಮ್ಮ ಹೆಸರು ತೊಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದು